ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಕೊತೀನಿ. ಅವರು ಅಫ್ಕೋರ್ಸ್ ಸಿದ್ದು ದೊಡ್ಡ ದೊಡ್ಡ ಕಂಪೋಸರ್ಸ್ಗೆ ಅವರು ರೆಂಡರ್ ಮಾಡಿದ್ದಾರೆ. ರೆಹಮಾನ್, ಇಳೆಯರಾಜ ಅವರು ಅಂತ ಇಂಥ ಕಂಪೋಸರ್ ಮಾಡಿಲ್ಲ ಅಂತ ಇಲ್ಲ, ಎಲ್ಲ ದೊಡ್ಡ ದೊಡ್ಡವ್ರಿಗೆ ಪ್ಲಾನ್ ಮಾಡಿದ್ದಾರೆ. ಬಟ್ ಆಕ್ಚುಲಿ ಹೇಳಬೇಕು ಅಂದ್ರೆ ಸರ್, ಅದು ನಮ್ಮ ಪ್ರೊಡ್ಯೂಸರ್ಗೂ ಗೊತ್ತಿಲ್ಲ. ಇವತ್ತು ಅದನ್ನ ರಿವೀಲ್ ಮಾಡ್ತೀನಿ. ಆಕ್ಚುಲ್ ಆಗಿ ನಾವು ಅವ್ರಿಗೆ ಸಿದ್ಧಿಗೆ ಏನ್ ಪೇಮೆಂಟ್ ಕೊಟ್ವಲ್ಲ, ನಾನು ಹಾಡ್ಸಿದ್ದು ನಂಬರ್ ಆಫ್ ಟೈಮ್ಸ್ ಏನಿದೆ ಸಾಂಗ್ 1:10 ಕೊಡ್ಬೇಕು ಆಕ್ಚುಲಿ ಅವ್ರಿಗೆ ಪೇಮೆಂಟು. ಯಾಕೆ ಅಂದ್ರೆ ರೆಕಾರ್ಡಿಂಗ್ ಬಂದು 3 ನಾವು ಚೆನ್ನೈಗೆ ರೀಚ್ ಆದ್ವಿ. ಸರು ಇದ್ರು. 3 ನಾವು ರೀಚ್ ಆದ್ವಿ. 5 ಸೆಷನ್ ಸ್ಟಾರ್ಟ್ ಆಯ್ತು. 5ಗೆ ಸೆಷನ್ ಸ್ಟಾರ್ಟ್ ಆಗಿದ್ದು, ಮುಗ್ದಿದ್ದು ಆಲ್ಮೋಸ್ಟ್ 10 ಓಕೆ. ದ ಫಸ್ಟ್ ಟೈಮ್ ಅವರ ಒಂದು ಕೆರಿಯರ್ ನಲ್ಲಿ ದ ಫಸ್ಟ್ ಟೈಮ್ ನಮ್ಮ ಸಾಂಗ್ ನ ಆಲ್ಮೋಸ್ಟ್ ಹಿ ಹ್ಯಾಸ್ ಟೇಕನ್ 6 to 7 hours. ಅದು ನಾನು ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಅಷ್ಟು ಇಷ್ಟಪಟ್ಟು ಸಾಂಗ್ ನ ಆಬ್ವಿಯಸ್ಲಿ ಟೇಕ್ ಆದ್ಮೇಲೆ ಬರೋರು ಕೇಳೋರು, ಆಮೇಲೆ ಕೇಳೋರು. ಸೊ ಓಕೆ, ಹೌ ಡಿಡ್ ಯು ಫೀಲ್ ಅನ್ನೋರು. ನಾನು ಯು ಟೆಲ್ ಮಿ ಸೊ ವಾಟ್ ಯು ಫೀಲ್ ಅಂತ. ಓಕೆ, ವಿಲ್ ಗೋ ಒನ್ ಮೋರ್, ಐ ಟೇಕ್ ಒನ್ ಮೋರ್ ಅಂತ. ಅಂದ್ರೆ ಅವ್ರು ನನ್ನ ಎಷ್ಟು ನೀಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರು ಅಂದ್ರೆ, ಸೊ ಯಾಕೆಂದ್ರೆ ನಾನು ಆಲ್ರೆಡಿ ಒಂದು ಕ್ಲಾರಿಟಿಲಿದ್ದೆ. ಸೊ ಅಂದ್ರೆ ಸಾಂಗ್ ಹೀಗೆ ಬರಬೇಕು, ಇದು ಹೀಗೆ ಇರಬೇಕು ಅನ್ನೋದು ನನ್ನ ಕ್ಲಾರಿಟಿನ ಅವ್ರನ್ನ ಅಷ್ಟು ನೀಟಾಗಿ ಅರ್ಥ ಮಾಡ್ಕೊಂಡು, ಸೊ ನನಗೆ ಅಷ್ಟು ಅದ್ಭುತವಾಗಿ ಸಪೋರ್ಟಿವ್ ಆಗಿ ಅವ್ರು ನನಗೆ ಈ ಸಾಂಗ್ನ ರೆಂಡರ್ ಮಾಡಿಕೊಟ್ರು. ಅದನ್ನ ಈ ಪರ್ಟಿಕ್ಯುಲರ್ ವಿಚಾರನ ಅದನ್ನ ಹೇಳಲೇಬೇಕು ಅಂತ ನಾನು ಐ ಆಮ್ ವೆರಿ ಎಕ್ಸೈಟಿಂಗ್ ದಿಸ್ ಆಕ್ಚುಲಿ. ಸೊ ಇಟ್ಸ್ ಅ ವೆರಿ ರಿಯಲಿ ಹಾನರಬಲ್. ಸೊ ಅಂತ ದೊಡ್ಡ ಸಿಂಗರು, ಅಫ್ಕೋರ್ಸ್ ನಾನು ಅಪ್ಕಮಿಂಗ್. ಸೊ ನನ್ನಂತ ಒಬ್ಬ ಅಪ್ಕಮಿಂಗ್ಗೆ ಅವರು ಆಲ್ಮೋಸ್ಟ್ 7 times ಸಾಂಗ್ ನ ಆಲ್ಮೋಸ್ಟ್ 7 ಸಲ ಹಾಡಿದ್ದಾರೆ. ಇಡೀ ಸಾಂಗು ಪಲ್ಲವಿಯಿಂದ ಚರಣವರೆಗೂ ಕಂಪ್ಲೀಟ್ ಸಾಂಗು ಆಲ್ಮೋಸ್ಟ್ ಹಿ ಹ್ಯಾಸ್ ಟೇಕನ್ 7 times ಸರ್. 7 ಸಲ ಹಾಡಿರೋದು ಸೇಮ್ ಸಾಂಗ್ ನ. ಆಲ್ಮೋಸ್ಟ್ ನಾವು ಅವ್ರಿಗೆ ಕೊಟ್ಟಿರೋ ಪೇಮೆಂಟ್ ನಾವು 7 ಸಲ ಕೊಡ್ಬೇಕು ಅವ್ರಿಗೆ. ಬಟ್ ಲಿಟ್ರಲಿ ಹಿ ವಾಸ್ ಎಂಜಾಯಿಂಗ್ ದ ಸಾಂಗ್ ಸರ್. ಲಿಟ್ರಲಿ ವಾಸ್ ಎಂಜಾಯಿಂಗ್ ದ ಸಾಂಗ್. ಅವರು ಅಲ್ಲಿಂದ ಬಂದ್ಮೇಲೆ ಒಂದೇ ಮಾತು ಹೇಳಿದ್ದು, ಸೊ ದಿಸ್ ಇಸ್ ಅನದರ್ ಮೈಲ್ ಸ್ಟೋನ್ ಇನ್ ಮೈ ಕೆರಿಯರ್ ಅಂತಾನೆ ಅದೊಂದು ಮಾತು ಹೇಳ್ಬಿಟ್ಟು ಈ ವಾಸ್ ಸೋ ಎಂಜಾಯಿಂಗ್. ಸೊ ಇದೊಂದು ಮೂಮೆಂಟ್ನ ನಾನು ಅವರ ಒಂದು ವಿಚಾರನ ನಾನು ನಿಮ್ಗೆ ಇಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ದಟ್ಸ್ ವೈ ಐ ಶೇರ್. ಸೊ ಥ್ಯಾಂಕ್ ಯು ಸೋ ಮಚ್. ಮರ್ತ್ಬಿಟ್ಟೆ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಈ ಸಾಂಗ್ಗೆ ಮೇನ್ ಒಂಥರ ಪಿಲ್ಲರ್ ಅಂತ ಹೇಳ್ಬೋದು ನಮ್ಮ ನವೀನ್ ಸರ್. ಈಸ್ ದ ಮೇನ್ ಮ್ಯಾನ್ ಅಂಡ್ ಪಿಲ್ಲರ್ ಆಫ್ ದಿಸ್ ಸಾಂಗ್. ಯಾಕೆಂದ್ರೆ ಅವರೇ ಮಿಕ್ಸಿಂಗ್ ಅಂಡ್ ಮಾಸ್ಟರಿಂಗ್ ಅವರೇ ಮಾಡಿರೋದು. ಅಂಡ್ ಮೋರ್ ಆಫ್ ತೇಜಸ್, ದ ರಾಜ್ ಸೋ ಕ್ರಿಯೇಟಿವ್ ತೇಜಸ್, ಅವ್ರಿಗೂ ನಾನು ತುಂಬಾ ಟಾರ್ಚರ್ ಕೊಟ್ಟಿದ್ದೀನಿ ವಿಜುವಲ್ಸ್ಗೆ. ಡೈರೆಕ್ಟ್ರು ಒಂದು ತರ ಕೊಟ್ರೆ ನಾನು ಒಂದಷ್ಟು ಕೊಟ್ಟಿದ್ದೀನಿ. ನಾನು ಅವ್ರಿಬ್ರಿಗೂ ತುಂಬಾ ಟಾರ್ಚರ್ ಕೊಟ್ಟಿದ್ದೀನಿ ಸರ್. ಐ ಆಮ್ ರಿಯಲಿ ಸಾರಿ, ಬಟ್ ದಿಸ್ ವಾಟ್ ವಿ ಆರ್ ಎಂಜಾಯಿಂಗ್. ಅಂಡ್ ವೆರಿ ವೆರಿ ಥ್ಯಾಂಕ್ಫುಲ್ ಸರ್, ನವೀನ್ ಸರ್ ಅಂಡ್ ತೇಜಸ್. ರಿಯಲಿ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ ಯು ಸೋ ಮಚ್. Thank you so much. Yes.